ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ಮುಳುಗುತ್ತಿರುವ ಹಡಗು, ನಿಮಗೆ ಅಧಿಕಾರ ಯಾಕೆ ಬೇಕು? ಕಾಂಗ್ರೆಸ್ ನಾಯಕರನ್ನ ಪ್ರಶ್ನಿಸಿದ ಮಾಜಿ ಸಿಎಂ ಬಿಎಸ್ವೈ. ರೈತರ ಪರವಾದ ಎಲ್ಲ ಯೋಜನೆಗಳನ್ನ ಸ್ಥಗಿತಗೊಳಿಸಿದ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ರೈತ ಮೋರ್ಚಾದ ಗುರ್ಲಿಂಗನಗೌಡ ಆರೋಪ. 483ನೇ ದಿನಕ್ಕೆ ತಲುಪಿದ ಕುಡ್ತಿನಿ ಭೂ ರೈತ ಹೋರಾಟಗಾರರ ಅನಿರ್ದಿಷ್ಟಾವಧಿ ಹೋರಾಟ, ರೈತರನ್ನ ಸರ್ಕಾರಗಳು ನಿರ್ಲಕ್ಷಿಸಿವೆ ಎಂದ ತಿಪ್ಪೇಸ್ವಾಮಿ. ಕಾಂಗ್ರೆಸ್ ಪಕ್ಷವು ಮುಳುಗುತ್ತಿರುವ ಹಡಗು, ಮುಳುಗುವ ಹಡಗಿಗೆ ಅಧಿಕಾರ ಯಾಕೆ ಬೇಕು? ತಾಕತ್ತಿದ್ರೆ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸವಾಲೆಸೆದರು. ಮೊಳಕಾಲ್ಮೂರು ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸಾರ್ವಜನಿಕರ ಸಭೆಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾವು 4,000 ಕೊಡುತ್ತಿದ್ದೆವು, ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಿಸುತ್ತಿದ್ದೆವು, ರೈತರಿಗೆ ಹಾಲು ಉತ್ಪಾದನೆಯಲ್ಲಿ ಸಬ್ಸಿಡಿಯನ್ನ ಕೊಡುತ್ತಿದ್ದೆವು. ಆದರೆ ಇಂದು ಕಾಂಗ್ರೆಸ್ ಸರ್ಕಾರವು ಅವೆಲ್ಲವನ್ನ ನಿಲ್ಲಿಸಿ ಬಿಟ್ಟಿ ಭಾಗ್ಯಗಳನ್ನು ನೀಡುತ್ತಿದ್ದಾರೆ. ಇದರಿಂದ ಭಾರತ ದೇಶವು ಅಭಿವೃದ್ಧಿ ಹೊಂದಲು ಸಾಧ್ಯವೇ ಇಲ್ಲ ಎಂದು ಪ್ರಶ್ನಿಸಿದರು. ಅದೇ ರೀತಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. ಈ ದೊಡ್ಡ ಒಂದು ಸಭೆಯನ್ನು ನೋಡಿದಾಗ ನನಗನ್ಸುತ್ತೆ ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಇದೆ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ 82 ವರ್ಷ ಉದ್ದೇಶ, ನಾನೇನು ಸ್ವಾರ್ಥ ನನಗೇನಿಲ್ಲ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ 28 ಲೋಕಸಭಾ ಕ್ಷೇತ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು. 28 ಜನರು ನೋಡ್ತಾ ಯೋಚನೆ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ಗೋವಿಂದ ಕಾರಜೋಳ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದು ಬರ್ತಾರೆ. ಒಂದು ವೇಳೆ ಹೇಳ್ಬೇಕಾದಷ್ಟು ಬಹಳಷ್ಟಿದೆ. ಇನ್ನು 2-3 ಸಭೆಗಳಿದೆ. ನಾನು ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಗೋವಿಂದ ಕಾರಜೋಳ ಬಹಳ ಅನುಭವ ಇರುವಂತ ನೀರಾವರಿ ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಈ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿ ಬಂದಿರುವಂತ ಗೋವಿಂದ ಕಾರಜೋಳಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಸೇರಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿಯಾಗಿದ್ದೇವೆ. ಒಂದು ಬಾರಿ ಗೆದ್ದ ಮೇಲೆ 1 ಲಕ್ಷ ಜನರನ್ನು ದೊಡ್ಡ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ನನಗೆ ತುಂಬಾ ಸಂತೋಷ ಆಗಿದೆ. ತಿಪ್ಪೇಸ್ವಾಮಿ ಅವರ ಬಗ್ಗೆ ನೀವು ಇಟ್ಟಿರುವಂತಹ ಗೌರವ, ಅದೇ ರೀತಿ ಜನಾರ್ದನ ರೆಡ್ಡಿ ಅವರ ಬಗ್ಗೆ ನೀವು ಇಟ್ಟಿರುವಂತಹ ಗೌರವ ಎಲ್ಲವೂ ಸಹ ನಮ್ಮ ಒಂದು ಗೆಲುವಿಗೆ ದೊಡ್ಡ ಒಂದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಸೇರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದರಿಗೆ, ತಾಯಿಯಂದರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ನಮ್ಮ ತಾಯಿಯಂದರಿಗೆ ಹೇಳ್ತೇನೆ, ತಾಯಿ ನಾನಿದ್ದಾಗ ಕೊಡ್ತಿದ್ದಂತ ಭಾಗ್ಯಲಕ್ಷ್ಮಿ ಯೋಜನೆ ಯಾಕೆ ನಿಲ್ಲಿಸೋದು ಕೇಳಿ ಅವ್ರನ್ನ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಹಣವನ್ನು ಕೊಡ್ತಾ ಇದೆ, ಯಾಕೆ ನಿಲ್ಲಿಸೋದು ಕೇಳಿ ಅವ್ರನ್ನ. ಹಾಲಿನ ರೇಟ್ ಕಡಿಮೆ ಮಾಡಿದ್ದಾರೆ. ದರ್ಬಾರ್ ಕರ್ನಾಟಕದ ರಾಜ್ಯದಲ್ಲಿ ನಡೀತಾ ಇದೆ. ಖಜಾನೆ ಖಾಲಿಯಾಗಿದೆ, ದಿವಾಳಿ ಆಗಿದೆ. ಎಲ್ಲಾದ್ರೂ ಒಂದು ಕಡೆ ನೀರಾವರಿ ಯೋಜನೆ ನಡೀತಾ ಇದೆಯಾ, ಅಭಿವೃದ್ಧಿ ಕಾರ್ಯ ನಡೀತಾ ಇದೆಯಾ? ಎಲ್ಲೋ ಇದು ಹಣ ಕೊಡುವಂತ ತೆರಿಗೆ ಹಣ ಲೂಟಿ ಮಾಡಿ ಹಾಕಿದ ದರೋಡೆಯನ್ನು ಮಾಡಿ ಇವತ್ತು ಜನಕ್ಕೆ ದ್ರೋಹ ಮಾಡುತ್ತಿರುವಂತಹ ಕಾಂಗ್ರೆಸ್ ಪಕ್ಷ ನಿಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳುವಂತ ಕಾಲ ಬಹಳ ಹತ್ತಿರ ಬಂದಿದೆ. ಬಹುಶಃ ಕಾಂಗ್ರೆಸ್ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಮನ್ನು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಉರಿ ಬಿಸಿಲಿನಲ್ಲಿ ಕಳೆದ 2-3 ಗಂಟೆಯಿಂದ ಇಲ್ಲಿ ಬಂದು ಕೂತು ನಮ್ಮ ಗೋವಿಂದ ಕಾರಜೋಳಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರುವಂತಹ ನಮ್ಮೆಲ್ಲ ಅಣ್ಣ ತಮ್ಮಂದರಿಗೆ, ತಾಯಿಯಂದರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡುತ್ತೇನೆ. ನಮಸ್ಕಾರ. ಹಂಚಿಕೊಳ್ಳುವಂತ ಒಂದು ಅದೃಶ್ಯ ನನಗೆ ಒದಗಿ ಬಂದಿದ್ದಕ್ಕೆ ನಿಜವಾಗ್ಲೂ ಕೂಡ ನಿಮ್ಮನ್ನ ಮಾತಾಡಿಸುವ ಈ ಸಂದರ್ಭದಲ್ಲಿ ನಿಮ್ ಜೊತೆಯಲ್ಲಿ ನಾನು ಕೂಡ ಎಷ್ಟು ಪುಣ್ಯ ಮಾಡ್ಕೊಂಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ಇವತ್ತು ಇಡೀ ನಮ್ಮ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ 100ಗಿಂತ ಕೂಡ ಹೆಚ್ಚು, ಅಂದ್ರೆ ಅವ್ರ ಎಂಟರ್ ಇಂಡಿಯಾ ಕೂಟಮಿನೇ, ಅಂದ್ರೆ ಇಂಡಿಯಾ ಅವ್ರೇನು ಒಕ್ಕೂಟ ಇದೆ ಆ ಒಕ್ಕೂಟನೇ 100 ಫೀಟ್ ಅವರು ದಾಟಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ. ಹಾಗಿದ್ದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು?
ಹಾಕೋದ್ರಿಂದ ನಾವು ಅದೊಂದು ಡಸ್ಟ್ಬಿನ್ ಅಲ್ಲಿ ಊಟ ಹಾಕಿದಂಗೆ ಆಗುತ್ತೆ ಬಂಧುಗಳೇ. ನಾವು ಗೋವಿಂದ ಕಾರಜೋಳ ಅವರಿಗೆ ಮತ ಚಲಾಯಿಸೋದ್ರ ಮೂಲಕ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದ ಸುಭದ್ರತೆಗೆ, ನಮ್ಮ ದೇಶದ ಒಂದು ಅಭಿವೃದ್ಧಿಗೆ, ಇವತ್ತು ನಾವೆಲ್ಲರೂ ಕೂಡ ಯಾವ್ದಾದ್ರು ಒಂದು ಹಬ್ಬ ಹವನ ಬಂದ್ರೆ ನಾವೇನ್ ಮಾಡ್ತೀವಿ ಹೇಳ್ರಿ? ಇವತ್ತು ನಾವೆಲ್ಲರೂ ಕೂಡ ನಮ್ಮ ಗ್ರಾಮಕ್ಕೆ ಸೇರ್ಕೊಳ್ತೀವಿ. ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಬಂಧು ಬಳಗ, ತಂದೆ ತಾಯಿ ಜೊತೆಯಲ್ಲಿ ಹಬ್ಬ ಆಚರಣೆಯನ್ನ ನಾವು ಮಾಡ್ತೀವಿ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕುಟುಂಬವನ್ನ ತ್ಯಾಗ ಮಾಡಿ ನಮ್ಮನ್ನ ನಮ್ಮೆಲ್ಲರನ್ನ ಕಾಯುವಂತ ಯೋಧರ ಜೊತೆಯಲ್ಲಿ ದೀಪಾವಳಿ ಆಚರಣೆ ಮಾಡಿದ್ದಾರೆ ಅಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅಂದ್ರೆ ಇಡೀ ಕುಟುಂಬವನ್ನ ತ್ಯಾಗ ಮಾಡಿ ನಮ್ಮನ್ನ ಕಾಯುವಂತ ಯೋಧರ ಜೊತೆಯಲ್ಲಿ ದೀಪಾವಳಿ ಆಚರಣೆ ಮಾಡಿದಂತ ಒಬ್ಬ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರು. ಇವತ್ತು ತಾವೆಲ್ಲರೂ ಕೂಡ ಆ ಮಾತು ನಾನು ಹೇಳಿದ ತಕ್ಷಣ ಮೋದಿ ಮೋದಿ ಅಂತೇಳಿ ಇವತ್ತೇನು ತಾವೆಲ್ಲರೂ ಕೂಡ ಕೂಗ್ತಾ ಇದ್ರು, ಅದು ನಿಮ್ಮ ಹೃದಯದಿಂದ ಬಂದಿರುವಂತ ಒಂದು ಮಾತನ್ನು ಹೇಳಿ. ನಮ್ಮ ಮನೆಗೆ ಏನಾದ್ರು ನರೇಂದ್ರ ಮೋದಿಜಿ ಅವರು ಬಂದು ಹೋಗಿದ್ದಾರ? ನಮ್ಮ ಮನೆಗೆ ಏನಾದ್ರು ಬಂದು ಟೀ ಕೊಟ್ಟು ಹೋಗಿದ್ದಾರೆ? ನಾವೇನಾದ್ರೂ ಅವ್ರ ಮನೆಗೆ ಹೋಗಿದ್ದೀವ? ಆದ್ರೆ ಅವ್ರ ಬಗ್ಗೆ ಅಭಿಮಾನ ಯಾಕೆ? ಈ ದೇಶವನ್ನ ಕಾಯುವಂತ ಯೋಧರಿಗೋಸ್ಕರ ಅವರೊಬ್ಬ ಯೋಧನಾಗಿ ಇಡೀ ದೇಶಕ್ಕೋಸ್ಕರ ನಿಂತ್ಕೊಂಡಿರೋ ಕಾರಣ ನಾವೆಲ್ಲರೂ ಕೂಡ ಅಂತಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಬಂಧುಗಳೇ. ಇವತ್ತು ಏನು ಮೋದಿ ಮೋದಿ ಅಂತ ಹೇಳಿ ಎಲ್ಲರೂ ಕೂಗ್ತಾ ಇದ್ರೆ, ಒಬ್ಬ ನಮ್ಮ ಕೊಪ್ಪಳ ಜಿಲ್ಲೆಯ ಒಬ್ಬ ಮಂತ್ರಿ ಶಿವರಾಜ್ ತಗಡಿಗೆ ಅಂತ ಹೇಳಿ ಯಾರಾದ್ರೂ ಮೋದಿ ಅಂತ ಕೂಗಿದ್ರೆ ಅವರ ಕಪಾಳಕ್ಕೆ ಬಾರಿಸಿದೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನಮ್ಮ ಭಾರತ ಅಂತಂದ್ರೆ, ನಮ್ಮ ಸಂಸ್ಕೃತಿ, ನಮ್ಮ ತಂದೆ ತಾಯಿಯಂದ್ರು ನಮಗೆ ಹೇಳಿಕೊಟ್ಟಿರೋದು ಏನು ಅಂತಂದ್ರೆ, ನಮ್ಮ ಊರಲ್ಲಿ ಒಬ್ಬ ವಯಸ್ಸಾಗಿರುವಂತ ಒಬ್ಬ ಯಜಮಾನ ಕಂಡ್ರು ಕೂಡ ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ಊರಿನ ಯಜಮಾನರು ದೊಡ್ಡವರು ಅಂತ ಹೇಳಿ ನಾವೆಲ್ಲ ಮಾತಾಡ್ತೀವಿ. ಆದ್ರೆ ಇಡೀ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನ ಒಂದು ತುಂಬಾ ಕೆಟ್ಟ ರೀತಿಯಲ್ಲಿ ನಡ್ಕೊಂಡು ಮಾತಾಡಿದಂತ ಒಬ್ಬ ಶಿವರಾಜ್ ತಗಡಿಗೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ನಾವು ಹೇಳಿಲ್ಲ. ಕ್ಷಮೆಯನ್ನು ಹೇಳೋದಕ್ಕೆ ಕೂಡ ಅವರು ಹಿಂದೆ ಹಾಕಿದ್ರು. ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಬಂಧುಗಳೇ, ನಾನು ಎಲ್ಲರನ್ನ ತಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ, ನಾವೇನು ಕಪಾಳಕ್ಕೆ ಬಾರಿಸಬೇಕಂದ್ರೆ ಒಂದೇ ಒಂದು ನಿಮಿಷ ಅಷ್ಟೇ. ತಗಡಿಗೆಯನ್ನ ಅವನ ಕಪಾಳಕ್ಕೆ ಬಾರಿಸಲಾಗುತ್ತೆ ಬಂಧುಗಳೇ. ಹಾಗಾಗಿ ಆ ಸಂಸ್ಕೃತಿ ಇಲ್ಲದೆ ಇರುವಂತ ಕಾಂಗ್ರೆಸ್ ಪಕ್ಷ, ಈ ದೇಶದ ಅಭಿವೃದ್ಧಿಯನ್ನ ಕಾಣದೇ ಇರುವಂತ ಆ ಒಂದು ಪಕ್ಷಕ್ಕೆ ನಾವು ಯಾರು ಕೂಡ ಮತ ಚಲಾಯಿಸಬಾರದು. ಇವತ್ತು ರಾಂಪುರದಲ್ಲಿ ಈ ಜನಸಂಖ್ಯೆಯನ್ನು ನೋಡಿದ್ರೆ, ಇವತ್ತು ನನಗೆ ಸನ್ಮಾನ್ಯ ಎಲ್ವಿ ಹನುಮಂತಪ್ಪ ಅವ್ರ ಕುಟುಂಬ ನಿಜವಾಗ್ಲೂ ಕೂಡ ಅತ್ಯಂತ ಆತ್ಮೀಯ ಕುಟುಂಬನೇ ಬಂಧುಗಳೇ ನನಗೆ. ಆದ್ರೆ ಇಲ್ಲೇನಾಯ್ತು, ಕಾಂಗ್ರೆಸ್ ಪಕ್ಷ ಅವರಿಗೆ ಕೈ ಕೊಟ್ಟು ಅವರಿಗೆ ಟಿಕೆಟ್ ಕೊಡದೇ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಅವರನ್ನ ಕೂಡ್ಲಿಗೆ ತಗೊಂಡು ಬಂದು ಶ್ರೀರಾಮುಲವರು ಮೊಳಕಾಲ್ಮೂರಲ್ಲಿ ನಿಂತಾಗ ಶ್ರೀರಾಮುಲವರ ಜೊತೆಯಲ್ಲಿ 11 ದಿವಸಗಳಲ್ಲಿ ಅವ್ರನ್ನ MLA ಮಾಡುವಂತ ಕೆಲಸ ನಾನು ಇಲ್ಲಿಂದಲೇ ಮಾಡ್ತೇನೆ. ಅವತ್ತು ಏನಾಯ್ತು ಅಂತಂದ್ರೆ, ಯಾವುದೇ ಒಂದು ಕಾರಣಕ್ಕೂ ಕೂಡ ಇವತ್ತು ಅವರು ಮತ್ತೆ ಪುನಃ ವಾಪಸ್ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಏನೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಖಂಡಿತವಾಗಿಯೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ, ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ನಾನು ನಂಬ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರ ಬಗ್ಗೆ ಎಲ್ಲರೂ ಮಾತಾಡಬಹುದು. ಆದ್ರೆ ರೈತರ ಬಗ್ಗೆ ಮಾತಾಡಿ ರೈತರ ಹೆಸರಲ್ಲಿ ಹಸಿರು ಸಾಲವನ್ನು ಒದಗಿಸಿಕೊಳ್ಳೋದ್ರ ಮೂಲಕ ಇವತ್ತು ಪ್ರಮಾಣ ವಚನ ಮಾಡಿರುವಂತ ಒಬ್ಬ ಏಕೈಕ ಶ್ರೀಮಂತ ನಾಯಕ ಅಂತಂದ್ರೆ ಅದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ಪ್ರಮಾಣ ವಚನ ಮಾಡೋದು ಮಾತ್ರ ಅಲ್ಲ, ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಎಲ್ಲರೂ ಕೂಡ ತಲೆ ಎತ್ತಿ ನೋಡುವಂತ ಒಂದು ರೀತಿಯಲ್ಲಿ ರೈತರ ಪರವಾಗಿ ಒಂದು ಕೃಷಿ ಬಜೆಟ್ ಅನ್ನ ಸಮರ್ಪಣೆ ಮಾಡಿರುವಂತ ಶ್ರೀಮಂತ ಈ ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ ಅದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು. ಈ ಒಂದು ಇಳಿ ವಯಸ್ಸಲ್ಲಿ ಕೂಡ ಇವತ್ತು ಪಕ್ಷದ ಪರವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಅವರೇನು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ
ಇಷ್ಟು ವರ್ಷಗಳ ನಂತರ ಮತ್ತು ನಾನು ಕೂಡ ಪ್ರಚಾರ ಪಕ್ಷಕ್ಕೋಸ್ಕರ ಮಾಡ್ತಾ ಇರುವಂತದ್ದು ನನಗೆ ತುಂಬಾ ತೀರ್ಮಾನ ಮಾಡಬೇಕು. ಕೂಡ್ಲಿಗೆ ಹೋದ್ರೆ ಹೇಳಿದ್ರೆ ನಮ್ಮ ಸಹೋದರರು ಜನ ಬಿಟ್ಟು ಅಣ್ಣರು ಅಲ್ಲಿ ಹೋದ್ರು ಕೂಡ್ಲಿಗೆಲ್ಲ ಸಾಕಷ್ಟು ಅನುದಾನವನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೊಟ್ಟರು. ಆ ದುಡ್ಡೇ ಬಿಜೆಪಿ ದುಡ್ಡು ತಂದಿಲ್ಲ, ಚೆಲ್ಲಿದ್ರಲ್ಲಪ್ಪ ಇದು. ಆದ್ರೆ ನೀವು ಬಂದಿರತಕ್ಕಂಥವರೆಲ್ಲ ನನಗೆ ಮತ ಮಾಡಿದಿರಿ. ಆದ್ರೆ ಕೆಲವರು ಯಾಕ್ರಿ ಕೈ ಬಿಟ್ಟಿರಲ್ಲ? ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಿದ್ನಲ್ಲಪ್ಪ ನಾನು. ಈಗ ಎಲ್ಲಾದ್ರೂ ಯಾವನ್ನ ಹಳ್ಳಿಗೆ ಬಂದಿದಾರ? ಅವರ ಯಾವ ಹಳ್ಳಿಗೆ ಬರೋದಿಲ್ಲ, ಏನಿಲ್ಲ. ಅವ್ರ ಮನೆಯಲ್ಲಿ ಒಂದೇ ಕುರ್ಚಿ ಅಂತ ನಿಂತ್ಕೋಬೇಕಂತೆ. ನಾಚಿಕೆ ಆಗ್ಬೇಕಲ್ಲ. ಬರೋ ನಮ್ಮ ಮನೆಗೆ ಎಲ್ಲ ಸಾಕಷ್ಟು ಜನ ಬಂದಿದ್ದಾರೆ. ನಮ್ಮ ಮನೆಗೆ ಯಾರು ಬಂದರೂ ಸ್ವಾಗತ ಮಾಡ್ತೀವಿ ನಾವು. ಆಮೇಲೆ ಕೊರೋನಾ ಸಂದರ್ಭದಲ್ಲಿ ಏನಪ್ಪ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಂಜೆಕ್ಷನ್ 3 ಇಂಜೆಕ್ಷನ್ ಮಾಡ ಅಲ್ಲಪ್ಪ. ಅವತ್ತು ಜೀವನ ಉಳಿತಿದ್ರೆ ಇವತ್ತು ಪುಕ್ಷಕ್ಕೆ ಬಸ್ಗಳಿಗೆಲ್ಲ ಹೋಗ್ತಿದ್ರಿ. ದುಡ್ಡಲ್ಲಿ ಬರ್ತಿತ್ತಪ್ಪ, ಬರ್ತಿದ್ದಿಲ್ಲ. ಪ್ರಾಣ ಮುಖ್ಯ, ಪ್ರಾಣ ಉಳಿಸಿರ್ತಕ್ಕಂಥದ್ದು ಮುಖ್ಯ ತಾನೇ. ಯಾರ ಮತ್ತು ಪ್ರಾಣ ಉಳಿಸಿರ್ತಕ್ಕಂಥವ್ರು ಮೋದಿ ಅವರಿಗೆ. ಮತ್ತೆ ನಾವು ಮೋದಿ ಅವರಿಗೆ ಓಟ್ ಹಾಕ್ಬೇಕಲ್ಲಪ್ಪ. ಆಮೇಲೆ ಪ್ರತಿ ಹಳ್ಳಿಗಳಿಗೂ ನೀರನ್ನು ಕೊಟ್ಟಿದ್ದಾರಲ್ಲಪ್ಪ, ಅದು ಯಾರದಪ್ಪ ಅದು? ಆದ್ದರಿಂದ ತಾವು ಇದನ್ನು ಮನಗಾಣಬೇಕು. ಆಮೇಲೆ ಎಲ್ಲಪ್ಪ ಇಲ್ಲಿ 4 ಸರಿ 5 ಸರಿ MLA ಆಗಿದ್ದಾರೆ. ಎಲ್ಲಾದ್ರೂ ಗವರ್ಮೆಂಟ್ ಹೈಸ್ಕೂಲ್ ಮಾಡಿದಾರ? ಗವರ್ಮೆಂಟ್ ಕಾಲೇಜ್ ಮಾಡಿದಾರ? ಫಸ್ಟ್ಗೆ ಕಾಲೇಜ್ ಮಾಡಿದಾರ? ಗರ್ಲ್ಸ್ ಹೈಸ್ಕೂಲ್ ಮಾಡಿದಾರೆ ಗವರ್ಮೆಂಟ್ ಇದು? ಮತ್ತೆ ಮಾಡ್ಬೇಕಲ್ಲ ಕಾಂಗ್ರೆಸ್ ಇದನ್ನ ಕೇಳ್ಬೇಕು. ಅಲ್ಲಪ್ಪ, ಅವ್ರದೇ ಸರ್ಕಾರ ಇದೆ, ಇದಕ್ಕೆ ಯಾಕೆ ಮಾಡಬಾರ್ದು ಇವರು? ಅದೇ ಹೇಳ್ತಾರಲ್ಲ, ದುಡ್ಲಿ ಚಿನ್ನನ ಓಟ್ಲಿ ಚಿನ್ನ. ದಯಮಾಡಿ ಬಂದ್ರೆ ದೊಡ್ಡವರು ಮಾತಾಡಲಿದ್ದಾರೆ. ದಯಮಾಡಿ ನಿಮ್ಮ ವಾರ್ಡಲ್ಲಿ ನಿಮ್ಮ ಬೂತಲ್ಲಿ ಹೆಚ್ಚಿನ ಮತಗಳನ್ನು ಯಾರು ನೀವು ಕೊಡಿಸ್ತೀರೋ ಅವರೇ ಲೀಡರ್. ಮತ್ತು ಆಮೇಲೆ ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಈಗ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನು ನಮ್ಮ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಅವ್ರು ಕೊಟ್ಟರೆ ಈಗಾಗಲೇ ಭದ್ರಾದ 5,300 ಕೋಟಿಯನ್ನು ಇಟ್ಟಿದ್ದಾರೆ. ನಾನು ಭದ್ರಾದ ಅಪ್ರೂವ್ ಮಾಡಿಸಿದ್ದೀನಿ. ಆಮೇಲೆ ತುಂಗಭದ್ರ ಎಲ್ಲಿಯವರು ಕೂಡ್ಲಿ ಶಾಸಕರು ಬರಬೇಕಾದ್ರೆ ನನಗೆ ಮೊಳಕಾಲ್ ಮೂರು ಸೋಲಿಸಿದ್ದಾರೆ. ಅವರಿಗೆ ಕೊಡಬೇಡ್ರಿ ಅಂತ ತಡ ಹಿಡಿದರು. ಮತ್ತೆ ಬಂದು ಇಲ್ಲಿ ನಾಚಿಕೆಯಿಂದ ಬಂದು ನಿಂತ್ಕೊಂಡು ಓಟ್ ಕೇಳ್ತಾರೆ. ನಾಚಿಕೆ ಆಗ್ಬೇಕು ಈ ಜನಗಳಿಗೆ. ಆದ್ದರಿಂದ ದಯಮಾಡಿ ನಿಮಗೆ ಗೊತ್ತಿರಲಿ, ನನಗ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣತಕ್ಕಂಥ ಬಸವ ತತ್ವವನ್ನು ಮೈಗೂಡಿಸ್ಕೊಂಡಂಥವನು ನಾನು. ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, 12ನೇ ಶತಮಾನದ ಶರಣರು, ಬಸವಣ್ಣನವರು ಅನುಯಾಯಿ, ಅಪ್ಪ ಶಿವಶರಣ ಮಾದಾರ ಚೆನ್ನಯ್ಯನ ವಂಶಸ್ಥ ನಾನು. ನಿಮಗೆ ಗೊತ್ತಿರಲಿ, ತತ್ವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಈ ಜಿಲ್ಲೆಗೆ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಕುಡಿಯುವ ನೀರಿನ ಯೋಜನೆ 2008ರಲ್ಲಿ ಮುಖ್ಯಮಂತ್ರಿ ಆದ ಮೇಲೆ ಮಾಡಿಕೊಟ್ಟಿದ್ರು. ಮುಂದೆ ಬಂದಂತ ಕಾಂಗ್ರೆಸ್ ಸರ್ಕಾರ ಅದನ್ನು ನೆನಗುದಿಟ್ಟು ಆಗ್ಲಿಲ್ಲ. ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ಮಾಡ್ತಾ ಇಲ್ಲ. ಖಂಡಿತವಾಗಿಯೂ ಕುಡಿಯುವ ನೀರಿನ ಯೋಜನೆಗಳಿಗೆ ಆದ್ಯತೆ ಕೊಡ್ತೇನೆ. ಅಪ್ಪರ್ ಭದ್ರಾ ಯೋಜನೆಗೆ ನಾನು ನೀರಾವರಿ ಮಂತ್ರಿ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿ ವರ್ಷ 200 ಕೋಟಿ 100 ಕೋಟಿ ಕೊಡ್ತಿದ್ರು. ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 1000 ಕೋಟಿ ಕೊಟ್ಟರು. ನಾನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನೀರಾವರಿ ಮಂತ್ರಿ ಆದ್ಮೇಲೆ 2700 ಕೋಟಿ ಒಂದು ವರ್ಷ ಕೊಟ್ಟಿದ್ದೀನಿ. ಇನ್ನೊಂದು ವರ್ಷ 2200 ಕೋಟಿ 2200 ಕೋಟಿ ಕೊಟ್ಟಿದ್ದೀನಿ. ಆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದು, ಕೆರೆ ತುಂಬ ಯೋಜನೆಗಳ
ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಆದ್ಯತೆ ಇದೆ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮೆಲ್ಲರಿಗೂ ಪ್ರಾರ್ಥಿಸಿ. ಕಿಸಾನ್ ಸಮ್ಮಾನ್ ಯೋಜನೆ, ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ, ಹಾಲಿನ ಪ್ರೋತ್ಸಾಹ ಧನ, ಭಾಗ್ಯಲಕ್ಷ್ಮಿ ಯೋಜನೆ ಸೇರಿದಂತೆ ಇನ್ನಿತರೆ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದೆ ಎಂದು ರೈತ ಮುಖಂಡರು ಆರೋಪಿಸಿದರು. ಬಳ್ಳಾರಿ ನಗರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾದ ನಾಯಕರು, ಕಿಸಾನ್ ಸಮ್ಮಾನ್ ಯೋಜನೆ, ಹಾಲಿನ ಪ್ರೋತ್ಸಾಹ ಧನ, ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ, ಭಾಗ್ಯಲಕ್ಷ್ಮಿ ಬಾಂಡ್ ಸ್ಥಗಿತ ಸೇರಿದಂತೆ ರೈತ ಪರವಾದ ಎಲ್ಲ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರವು ಸ್ಥಗಿತಗೊಳಿಸಿದ್ದು ರೈತರನ್ನ ನಿರ್ಲಕ್ಷಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ತನ್ನ ಪಾಲನ್ನ ಬರಗಾಲ ಪರಿಹಾರಕ್ಕೆ ನೀಡಲಿಲ್ಲ. ಉಸ್ತುವಾರಿ ಸಚಿವರು ಕನಿಷ್ಠ ಸಭೆಯೂ ಮಾಡಲಿಲ್ಲ. ಗೋಶಾಲೆಗಳನ್ನು ತೆಗೆದಿಲ್ಲ, ಮೇವಿನ ವ್ಯವಸ್ಥೆ ಮಾಡಲಿಲ್ಲ ಎಂದು ರೈತ ಮುಖಂಡರು ಆರೋಪಿಸಿದರು. ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ದೇಶ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ 2014ರಿಂದ 2 ಬಾರಿ ಸಂಪೂರ್ಣ ಬಹುಮತದೊಂದಿಗೆ ದೇಶದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾದಂತಹ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 10 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ 3ನೇ ಚುನಾವಣೆಗೆ ನಾವು ಇವತ್ತು ಸಜ್ಜಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಎರಡು 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿನಲ್ಲಿ ರೈತ ಪರವಾಗಿರ್ತಕ್ಕಂಥ ಒಂದೇ ಒಂದು ಯೋಜನೆಯನ್ನ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ರೈತರ ಹಿತಕ್ಕೋಸ್ಕರವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದರು. ಯಾವುದೇ ರೈತನ ಸರ್ಕಾರಿ ಕಚೇರಿ ಮುಂದೆ ನಿಂತ್ಕೊಂಡು ಅರ್ಜಿ ಹಾಕೋದಕ್ಕೂ ಅವಕಾಶ ಕೊಡದೆ ರೈತರ ಖಾತೆಗಳು ಏನೇನಿದಾವೆ ಅವನ್ನೆಲ್ಲವನ್ನಕ್ಕೆ ತರಿಸ್ಕೊಂಡು ನೇರವಾಗಿ ರೈತರ ಅಕೌಂಟ್ಗಳಿಗೆ 3 ಕಂತುಗಳಲ್ಲಿ 6,000 ರೂಪಾಯಿ ಹಣವನ್ನ ಅವ್ರ ಖಾತೆಗೆ ಜಮಾ ಮಾಡತಕ್ಕಂಥ ಕೆಲಸವನ್ನ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಪೂರಕವಾಗಿ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣನೇ ರಾಜ್ಯ ಸರ್ಕಾರದ ಖಾತೆಯಿಂದಲೂ ಕೂಡ 4,000 ರೂಪಾಯಿಗಳನ್ನ ರೈತರ ಅಕೌಂಟ್ಗೆ ನೇರವಾಗಿ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೊದಲು ಮಾಡಿದ ಕೆಲಸ ಏನು ಅಂದ್ರೆ ರೈತ ಪರವಾಗಿರ್ತಕ್ಕಂಥ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಬಂಗಾರಪ್ಪನವ್ರ ಕಾಲದಿಂದ ಪ್ರಾರಂಭ ಆದಂತ ಒಂದು ವಿದ್ಯುತ್ ಸಬ್ಸಿಡಿಯಲ್ಲಿ ಅಥವಾ ಉಚಿತ ವಿದ್ಯುತ್ ಕೊಡ್ತಕ್ಕಂಥ ಯೋಜನೆ ಏನಿತ್ತು, ಅದನ್ನ ಸನ್ಮಾನ್ಯ ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಸುಮಾರು 18 ಲಕ್ಷ ರೈತರ ಪಂಪ್ಸೆಟ್ಗಳಿಗೆ 10 HP ವರೆಗೆ ಉಚಿತವಾದಂತ ವಿದ್ಯುತ್ತನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದರು. ಅದ್ರ ಜೊತೆಗೆ ಯಾವ ರೈತರು ಹೊಸದಾಗಿ ವಿದ್ಯುತ್ ಸಂಪರ್ಕವನ್ನ ಬಯಸ್ತಾರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ 50 ರೂಪಾಯಿದಿಂದ 20,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಆ ಒಂದು ಅತ್ಯಂತ ಕಡಿಮೆ ಹಣದಲ್ಲಿ ಅವರಿಗೆ ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದರು. ಪ್ರತಿಯೊಬ್ಬ ರೈತನಿಗೆ ಒಂದು ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಳ್ಬೇಕಾದ್ರೆ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ ಕೂಡಲೇ ಸೆಪ್ಟೆಂಬರ್ 22, 2023 ಒಂದು ಆದೇಶ ಹೊರಡಿಸಿದ್ರು.
ಇನ್ನು ಮೇಲೆ ಕರ್ನಾಟಕದಲ್ಲಿ ಯಾವ್ದಾದ್ರು ರೈತರು ವಿದ್ಯುತ್ ಸಂಪರ್ಕವನ್ನ ಬಯಸೋದಾದ್ರೆ ಅದು ಸಂಪೂರ್ಣ ವೆಚ್ಚವನ್ನ ರೈತರೇ ಭರಿಸಬೇಕು. ಇದರಿಂದಾಗಿ ಇವತ್ತು ಯಾವುದೇ ಒಬ್ಬ ರೈತ ಕರ್ನಾಟಕದಲ್ಲಿ ತನ್ನ ಹೊಲಕ್ಕೆ ನೀರಾವರಿಗೋಸ್ಕರ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕಾಗಿದ್ರೆ ಅವನು ಕನಿಷ್ಠ 2.5 ರಿಂದ 5 ಲಕ್ಷ ರೂಪಾಯಿ ಭರಿಸಬೇಕಾದಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಎರಡನೇದು ಅತ್ಯಂತ ಕೆಟ್ಟ ಒಂದು ರೈತ ವಿರೋಧಿ ಧೋರಣೆ. ಮೂರನೇದು ಪ್ರಮುಖವಾಗಿ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಕರ್ನಾಟಕ ರಾಜ್ಯದಲ್ಲಿ ರೈತ ಮಹಿಳೆಯರು ವಿಶೇಷವಾಗಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಏನು ರೈತ ಮಹಿಳೆಯರಿದ್ರು, ರೈತ ಕುಟುಂಬಗಳಿದ್ವು, ಅವಕ್ಕೆ ಅವತ್ತು 2008ರಲ್ಲಿ ಪ್ರತಿ ಲೀಟರ್ಗೆ 2,000 ರೂಪಾಯಿ, 2 ರೂಪಾಯಿ ಪರ್ ಲೀಟರ್ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಯೋಜನೆ ಜಾರಿಗೆ ತಂದು ಕೊನೆಗೆ ಮೊನ್ನೆ ನಮ್ಮ ಸರ್ಕಾರ ಇರೋವರೆಗೆ ನಾವು 5 ರೂಪಾಯಿ ಪರ್ ಲೀಟರ್ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ವಿ. ಪ್ರೋತ್ಸಾಹಧನ 60 ದಿನದ ಒಳಗಡೆ, ಒಂದ್ಸಾರಿ 30 ದಿನ ಮ್ಯಾಕ್ಸಿಮಮ್ 30 ಡೇಸ್, ಮಿನಿಮಮ್ 30 ಡೇಸ್, ಮ್ಯಾಕ್ಸಿಮಮ್ 60 ಡೇಸ್ ಒಳಗಡೆ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತೀವಿ. ಒಂದು ಕುಟುಂಬಕ್ಕೆ ಕನಿಷ್ಠ ಇಲ್ಲಂದ್ರೂ 3,000, 4,000, 5,000, 10,000 ಈ ರೀತಿ ಹಾಲಿನ ಪ್ರೋತ್ಸಾಹಧನ ರೈತನ ಕುಟುಂಬಕ್ಕೆ ಹೋಗ್ತಿತ್ತು. ಅದರಿಂದ ಅವನ ಜೀವನ ನಡೀತಿತ್ತು. ಆದ್ರೆ ಈ ಸರ್ಕಾರ ಬಂದ ಮೇಲೆ ಇವತ್ತಿನವರೆಗೂ ಕೂಡ ಹಾಲಿನ ಪ್ರೋತ್ಸಾಹ ಧನವನ್ನ ರೈತನ ಅಕೌಂಟಿಗೆ ಹಾಕ್ಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನಪ್ಪ, ಕಾಂಗ್ರೆಸ್ ಪಕ್ಷ ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ 5 ರೂಪಾಯಿ ಇದ್ದಿದ್ದನ್ನ 7 ರೂಪಾಯಿ ಪರ್ ಲೀಟರ್ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳಿದ್ರು ಪ್ರಣಾಳಿಕೆಯಲ್ಲಿ. ಆದ್ರೆ ಇವರು 7 ರೂಪಾಯಿ ಕೊಡೋದಿರ್ಲಿ, 2 ರೂಪಾಯಿ ಏರ್ಸೋದಿರ್ಲಿ, 5 ರೂಪಾಯಿನೂ ಕೂಡ ಇವತ್ತಿನವರೆಗೆ ಅವ್ರ ಅಕೌಂಟ್ಗೆ ಹಾಕಿಲ್ಲ. ನಾವು ರೈತ ಮೋರ್ಚಾ ವತಿಯಿಂದ, ಭಾಜಪ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡಿದಾಗ 1 ತಿಂಗಳದ್ದು ಮಾತ್ರ ಅದನ್ನ ಹಾಕಿದರೆ ಬಿಟ್ರೆ ಇವತ್ತಿಗೂ ಸುಮಾರು 700ಕ್ಕಿಂತಲೂ ಹೆಚ್ಚು ಕೋಟಿ ರೂಪಾಯಿ ಇವತ್ತಿನಿಗೂ ರೈತರ ಅಕೌಂಟ್ಗೆ ಹಾಕ್ತೇನೆ. ಇವತ್ತು ರೈತ ವಿರೋಧಿ ನಿಲುವನ್ನು ಸ್ಪಷ್ಟವಾಗಿ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜೊತೆಗೆ ಇವತ್ತಿನ ಯಂತ್ರೋಪಕರಣ ಯುಗದಲ್ಲಿ ರೈತರು ಟ್ರ್ಯಾಕ್ಟರ್ಗಳು ಬಳಸ್ತಾರೆ, ಯಂತ್ರಗಳನ್ನ ಬಳಸ್ತಾರೆ ಉಳುಮೆ ಮಾಡೋದಕ್ಕೆ ಅಂತ ಹೇಳಿ ಡೀಸೆಲ್ಗೆ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆ ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಅದನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರೈತರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಯೋದಕ್ಕೆ ಸ್ಕಾಲರ್ಶಿಪ್ಸ್ ಅನ್ನು ಕೊಡ್ತಕ್ಕಂಥದ್ದು. ಯಾವುದೇ ಜಾತಿ ಧರ್ಮದವನು ಇಲ್ಲ, ಎಲ್ಲಾ ರೈತರ ಮಕ್ಕಳಿಗೆ 2,000 ರೂಪಾಯಿದಿಂದ 1,20,000 ರೂಪಾಯಿವರೆಗೆ ಅವ್ರವ್ರು ಓದ್ತಕ್ಕಂಥ PhD ಮಾಡ್ತಕ್ಕಂಥವನೇ, ರಿಸರ್ಚ್ ಮಾಡ್ತಕ್ಕಂಥವನಿಗೆ 1,20,000 ರೂಪಾಯಿವರೆಗೂ ಕೂಡ ಫೆಲೋಶಿಪ್ಸ್ ಕೊಡುವಂತ ಪ್ರಾವಿಷನ್ಸ್ ಅನ್ನು ಮಾಡಿ 2,000 ರೂಪಾಯಿದಿಂದ ಪ್ರಾರಂಭ ಆಗ್ತಿತ್ತು. ಆ ಒಂದು ವಿದ್ಯಾಸಿರಿ ಯೋಜನೆಯನ್ನು ಜಾರಿಗೆ ತಂದರು. ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಯಡಿಯೂರಪ್ಪನವರು ಪ್ರತಿಯೊಬ್ಬ ಹೆಣ್ಮಗಳಿಗೆ ಭಾಗ್ಯಲಕ್ಷ್ಮಿ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿದೆ. ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಡುಕು ಅನ್ನುವಂಥ ಭಾವನೆಯನ್ನು ಇತ್ತು, ಅದನ್ನು ತೆಗೆದಾಕ್ಬೇಕು ಅಂತೇಳಿ ಭಾಗ್ಯಲಕ್ಷ್ಮಿ ಬಾಂಡ್ಗಳ ಮುಖಾಂತರ 18 ವರ್ಷ ವಯಸ್ಸಾದಾಗ ಅವ್ರಿಗೆ 1 ಲಕ್ಷ ರೂಪಾಯಿ ಸಿಗ್ಬೇಕು ಅಂತೇಳಿ ಯೋಜನೆ ಜಾರಿಗೆ ತಂದಿದೆ. ಅದನ್ನು ಇವತ್ತು ನಿಲ್ಲಿಸತಕ್ಕಂಥ ಕೆಲಸ ಮಾಡಿದೆ. ಹೀಗೆ ರೈತ ಪರವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಏನ್ ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು ಅದೆಲ್ಲವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇವತ್ತು ರಾಜ್ಯ ಬಹಳ ದೊಡ್ಡ ಭೀಕರ ಬರಗಾಲವನ್ನು ಎದುರಿಸ್ತಾ ಇದೆ. ಮುಂಗಾರಿ ಮತ್ತು ಹಿಂಗಾರಿ ಎರಡೂ ಬೆಳೆಗಳು ಇವತ್ತು ನಾಶ ಆಗಿದೆ. ಕರ್ನಾಟಕ ತುಂಬಲ್ಲ ಬಹಳ ದೊಡ್ಡ ಭೀಕರ ಬರಗಾಲ ಇದೆ. ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಮ್ಮ ಖಾತೆಗಳಿಂದ ಹಣವನ್ನು ಭರಿಸಲಿಕ್ಕೆ ಅವಕಾಶಗಳಿದೆ. ಸ್ಟೇಟ್ ಅಲ್ಲಿ SDRF, ಸೆಂಟ್ರಲ್ ಅಲ್ಲಿ NDRF. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅತಿವೃಷ್ಟಿ ಆಗಿತ್ತು, ನಮಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಅವ್ರ ಜೊತೆ ಇನ್ನು ಕ್ಯಾಬಿನೆಟ್ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ಲಿಲ್ಲ. ಬಹಳ ದೊಡ್ಡ ಪ್ರವಾಹ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಸ್ವತಃ ಯಡಿಯೂರಪ್ಪನವರು ಒಂಟಿಯಾಗಿ ಇಡೀ ರಾಜ್ಯವನ್ನು ಸುತ್ತಿದ್ರು, ಆದೇಶಗಳನ್ನು ಮಾಡಿದ್ರು. ಮೊದಲೇ ಆದೇಶ, ಯಾರ್ಯಾರ ಮನೆಗಳಿಗೆ ನೀರು ಹೋಗ್ತಿದೆ 24 ಗಂಟೆಯಲ್ಲಿ ತಹಸೀಲ್ದಾರ್ ಲಿಸ್ಟ್ ಕೊಡ್ತಾರೆ, ತಕ್ಷಣ ಆ ಒಂದು ಕುಟುಂಬದ ಖಾತೆಗೆ 10,000 ರೂಪಾಯಿ ಕೊಡ್ತಕ್ಕಂಥದ್ದು.
ಯಾರ ಮನೆಗಳು ಸಂಪೂರ್ಣ ಬಿದ್ದೋಗಿದೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ, ಭಾಗಶಃ ಬಿದ್ದೋಗಿರ್ತಕ್ಕಂಥ ಮನೆಗಳಿಗೆ ರಿಪೇರಿ ಮಾಡೋದಕ್ಕೆ ಹಣ ಸಹಾಯ ಮಾಡ್ತಕ್ಕಂಥ, ಜೊತೆಗೆ ಯಾವ ಬೆಳೆ ನಾಶ ಆಗಿತ್ತು NDRF ನಾರ್ಮ್ಸ್ ಪ್ರಕಾರ, ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಅವತ್ತು 6,800 ರೂಪಾಯಿ ಇತ್ತು. ಮಳೆ ಆಶ್ರಿತ ಬೆಳೆಗಳು ನಾಶ ಆದ್ರೆ ಪರ್ ಹೆಕ್ಟರ್ಗೆ 6,800 ರೂಪಾಯಿ ಕೊಡಬೇಕು ಅಂತ ನಿಯಮ ಇದ್ರೆ, ಯಡಿಯೂರಪ್ಪನವರು 13,600 ರೂಪಾಯಿ ಕೊಟ್ಟರು. ಡಬಲ್ 6,800 ರೂಪಾಯಿ ರಾಜ್ಯದ ಖಾತೆಯಿಂದ ಹಾಕೊಟ್ರು, 6,800 ರೂಪಾಯಿ ಕೇಂದ್ರ ಸರ್ಕಾರದ NDRF ಇಂದ ಬಂದಿರತಕ್ಕಂಥ ಹಣ ಕೊಟ್ಟರು. ನೀರಾವರಿ ಬೆಳೆಗಳಿಗೆ NDRF ಪ್ರಕಾರ 13,500 ರೂಪಾಯಿ ಕೊಡ್ಬೇಕಂತಿತ್ತು. ಅದನ್ನ ಇವರು 25,000 ರೂಪಾಯಿ ಕೊಟ್ಟರು. 11,500 ರೂಪಾಯಿ ರಾಜ್ಯ ಖಾತೆಯಿಂದ ಬರ್ಸಿ ಕೊಟ್ರು. ಅದೇ ರೀತಿ ಬಹುವಾರ್ಷಿಕ ಬೆಳೆಗಳು, ತೆಂಗು, ಕಾಫಿ, ಇಂಥದಕ್ಕೆಲ್ಲ ಬಹುವಾರ್ಷಿಕ ಬೆಳೆಗಳು, ವಾಣಿಜ್ಯ ಬೆಳೆಗಳು ಏನಿತ್ತು ನಾಶ ಆದಂತ ಸಂದರ್ಭದಲ್ಲಿ 18,000 ರೂಪಾಯಿ NDRF ನಿಯಮ ಇದ್ರೆ ಅದಕ್ಕೆ 10,000 ರೂಪಾಯಿ ಸೇರಿಸಿ 28,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಇದ್ದಾಗ ಮಾಡಿದೆ. ಅವತ್ತು ಕೂಡ ಕೇಂದ್ರದಲ್ಲಿ ನಮ್ದೇ ಬಿಜೆಪಿ ಸರ್ಕಾರ ಇತ್ತು, ರಾಜ್ಯದಲ್ಲಿ ನಮ್ದೇ ಇತ್ತು. ಯಡಿಯೂರಪ್ಪನವರು ಕೇಂದ್ರದ ಕಡೆ ಬಟ್ ಮಾಡಿ ತೋರಿಸಲಿಲ್ಲ, ಕೇಂದ್ರದಿಂದ ಬಂದಿಲ್ಲ ಅಂತ. ನಿಯಮಾವಳಿಗಳ ಪ್ರಕಾರ ಕೇಂದ್ರಕ್ಕೆ ಏನು ಇಲ್ಲಿ ನಾಶ ಆಗಿದೆ ಲಿಸ್ಟ್ ಕಳಿಸಿದ್ರು. ರಾಜ್ಯ ಖಾತೆಯಿಂದ ವಿತಿನ್ 30 days ಅಲ್ಲಿ NDRF ನಾರ್ಮ್ಸ್ ಪ್ರಕಾರ ಏನು ಹಣ ಇದೆ ಅದನ್ನು ಬರ್ಸುವಂತ ಕೆಲಸ ಮಾಡಿದ್ರು. ಬರ್ಸಿರ್ತಕ್ಕಂಥ ಸಂಪೂರ್ಣ ಅಕೌಂಟ್ಸ್ ಅನ್ನ, ಡೀಟೇಲ್ಸ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟರು. ಕೇಂದ್ರದಿಂದ ಬಂದಿರತಕ್ಕಂಥ ಹಣನೂ ಕೂಡ 2ನೇ ಕಂತಿನಲ್ಲಿ ಅದನ್ನು ಕೂಡ ಬರ್ಸ್ತಕ್ಕಂಥ ಕೆಲಸ ಮಾಡಿದ್ರು. ಸುಮಾರು 23 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಮಾತೆತ್ತಿದ್ರೆ ಬರೀ ರಾಜಕೀರಣಕ್ಕೋಸ್ಕರ ಕೇಂದ್ರ ಮೋದಿಯವರು ದುಡ್ಡು ಕೊಟ್ಟಿಲ್ಲ, ಕೇಂದ್ರ ದುಡ್ಡು ಕೊಟ್ಟಿಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮ ರಾಜಕೀಯವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದು ಬಿಟ್ರೆ, ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಚ್ಚುಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ರೈತ ಪರವಾಗಿರ್ತಕ್ಕಂಥ ಒಂದೇ ಒಂದು ನಿರ್ಧಾರವನ್ನು ಪ್ರಕಟ ಮಾಡಲಿಲ್ಲ. ಇವತ್ತಿನವರೆಗೆ ನಾನು ಸಾಕ್ಷಿಯಾಗಿ ಹೇಳ್ತೇನೆ ನಿಮಗೆ, ಬರಗಾಲ ಬಂದು ಇಷ್ಟೆಲ್ಲ ಆಗಿದೆ, ಒಂದೇ ಒಂದು ಸಭೆಗಳು ಮಾಡಲಿಲ್ಲ. ಉಸ್ತುವಾರಿ ಸಚಿವರುಗಳು ತಾಲೂಕಾ ಮಟ್ಟದಲ್ಲಿ ಹೋಗಿ ಆಗ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಆಗ್ಲಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನ ಮಾಡಿ ರೈತರ ಹೊಲಗಳಿಗೆ ಹೋಗಿ ಬೆಳೆ ನಾಶ ಆಗಿದ್ರ ಬಗ್ಗೆ, ರೈತರಿಗೆ ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಸಾಂತ್ವನ ಹೇಳ್ತಕ್ಕಂಥ ಕನಿಷ್ಠ ಕೆಲಸವನ್ನು ಕೂಡ ಯಾವುದೇ ಉಸ್ತುವಾರಿ ಸಚಿವರು ಈ ಸರ್ಕಾರದಲ್ಲಿ ಮಾಡಿಲ್ಲ. ನಾನೀಗಾಗಲೇ ಇವತ್ತು 24 ಜಿಲ್ಲೆಗಳನ್ನು ಮುಗಿಸಿ 25ನೇ ಜಿಲ್ಲೆ ನಾನು ಬಳ್ಳಾರಿ ಜಿಲ್ಲೆಗೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಯಾವ ಜಿಲ್ಲೆಯಲ್ಲಿ ಹೋದ್ರೂ ಕೂಡ ಇದೇ ಪರಿಸ್ಥಿತಿ ಇದೆ. ಒಂದು ಜಿಲ್ಲೆಯಲ್ಲೂ ಕೂಡ ಅಂದ್ರೆ ಬರಗಾಲವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಉದಾಹರಣೆಗೆ ಹೇಳ್ತೀನಿ, ನಮ್ಮ ಸರ್ಕಾರ ಇದ್ದಾಗ ನಾವು ಹೋಬಳಿಗೊಂದು ಗೋಶಾಲೆಯನ್ನು ತೆಗಿತಕ್ಕಂಥ ಕೆಲಸ ಮಾಡಿದ್ವಿ. ಆದ್ರೆ ಇವತ್ತು ಈ ಸರ್ಕಾರ ಒಂದೇ ಒಂದು ಗೋಶಾಲೆಯನ್ನು ತೆಗೆದು ಒಂದು ಆದೇಶ ಮಾಡಿದ್ದಾರೆ ಬೇಕಾಬಿಟ್ಟು. ಏನು ಅಂದ್ರೆ 4 ರೂಪಾಯಿ ಏನೋ ಮೇವನ್ನ ಖರೀದಿ ಮಾಡಬೇಕು, ಟೆಂಡರ್ ಎಲ್ಲೆಲ್ಲಿ ಮೇವಿದೆ ಅಂತ ಹೇಳಿ ಖರೀದಿ ಮಾಡಿ ಒಂದು ಸೆಂಟರ್ ಇಂದ ರೈತರಿಗೆ ಕೊಡಬೇಕು. ಏನಂತ 4 ರೂಪಾಯಿ ಪರ್ ಕೆಜಿನಾಗ ರೈತರು ದುಡ್ಡು ಕೊಟ್ಟು ಅವರೇ ಟ್ರಾನ್ಸ್ಪೋರ್ಟೇಷನ್ ತಗೊಂಡ್ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಈ ವ್ಯವಸ್ಥೆನ ಮಾಡಿದ್ದಾರೆ. ಅದು ಬಿಟ್ರೆ ಆದೇಶ ಮಾಡಿದ್ ಬಿಟ್ರೆ ಎಲ್ಲೂ ಕೂಡ ಗ್ರಾಮ ಪಂಚಾಯತಿಗೆ ಒಂದರಂತಾಗ್ಲಿ ಅಥವಾ ಹೋಬಳಿಗೆ ಒಂದರಂತಾಗ್ಲಿ ಗೋಶಾಲೆಗಳನ್ನು ತೆಗಿತಕ್ಕಂಥದ್ದಾಗ್ಲಿ ದನಕರುಗಳಿಗೆ ನೀರಿಲ್ಲ. ಎಲ್ಲ ಕೆರೆ ಕಟ್ಟೆಗಳು ಒಣಗೋಗ್ಬಿಟ್ಟಿವೆ. ಒಂದು ಹನಿ ಯಾವ ಕೆರೆಯಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ಆ ದನಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡೋದಕ್ಕಾಗ್ಲಿ ಅಥವಾ ಮೇವಿನ ವ್ಯವಸ್ಥೆ ಮಾಡೋದಕ್ಕಾಗ್ಲಿ ಈ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ಪ್ರಕಟ ಮಾಡಿಲ್ಲ ಮತ್ತು ಒಂದು ಗೋಶಾಲೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಇದು ಮಾಡಿಲ್ಲ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಏನ್ ತೋರಿಸ್ತದೆ ಅಂದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತದ ಅವಧಿಯಲ್ಲಿ, ಹಿಂದೆನೂ ಕೂಡ ಅಷ್ಟೇ, ಹಿಂದೆ ಸಿದ್ದರಾಮಯ್ಯನವರು ಇದ್ರಲ್ಲ 5 ವರ್ಷ, ಅವಾಗ್ಲೂ ಅಷ್ಟೇ ಈಗಲೂ ಅಷ್ಟೇ, ರೈತರ ಪರವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಹಾಕೊಳ್ಳೋದಿಲ್ಲ, ರೈತರ ಪರವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಮಾಡಿಲ್ಲ ಅಂತಕ್ಕಂಥ ಈ ಒಂದು ರೈತ ವಿರೋಧಿ ಕಾಂಗ್ರೆಸ್ಸಿನ ಒಂದು ಆಡಳಿತ ವ್ಯವಸ್ಥೆಯನ್ನ ಮತ್ತು ರೈತ ವಿರೋಧಿ ನಿಲುವನ್ನ ನಮ್ಮ ಪಕ್ಷದ ವಿಶೇಷವಾಗಿ ನಮ್ಮ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರೆಲ್ಲರೂ ಸೇರಿ ಇವತ್ತು ಪ್ರತಿಯೊಬ್ಬ ರೈತನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಲೋಕಸಭಾ ಲಾಸ್ಟಿಗೆ ಮುಗಿಸ್ಬಿಡ್ತೀನಿ, ಆಮೇಲೆ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, 1 ನಿಮಿಷ ಮುಗಿಸ್ತೀನಿ, ಆಮೇಲೆ ತಗೊಂತೀನಿ ನಿಮ್ಗೆಲ್ಲಾ ಪ್ರಶ್ನೆಗಳು ಉತ್ತರ ಕೊಡ್ತೀನಿ.
ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತನ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸ್ತದೆ. 28 ಕ್ಷೇತ್ರಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಗೆಲ್ತೇವೆ. ನೀವು ಪ್ರಶ್ನೆ ಮಾಡ್ಬೋದು ಹೇಗೆ ಗೆಲ್ತೀರಿ ಅಂತ. ಈಗಾಗಲೇ ನಾವು ಹಿಂದಿನ ಚುನಾವಣೆಯಲ್ಲಿ 25 ಕ್ಷೇತ್ರ ಗೆದ್ದಿದ್ದೇವೆ. ಗಮನದಲ್ಲಿ ಕರ್ನಾಟಕದಲ್ಲಿ 25 ಲೋಕಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಒಂದು JDS ಈಗಾಗಲೇ ನಮ್ಮ ಜೊತೆ ಅಲಯನ್ಸ್ ಆಗಿದ್ದಾರೆ, ಹಾಸನದಲ್ಲಿ ಗೆದ್ದಿರ್ತಕ್ಕಂಥದ್ದು. ಇನ್ನೊಂದು ಮಂಡ್ಯ ನಮ್ಮ ಬೆಂಬಲದಿಂದ ಗೆದ್ದಿರ್ತಕ್ಕಂಥದ್ದು. ಟೋಟಲ್ ಎಷ್ಟಾಯ್ತು? 27. ಉಳಿದಿರೋದು ಒಂದೇ ಕಾಂಗ್ರೆಸ್ ಉಳಿದಿರ್ತಕ್ಕಂಥ. ಅದನ್ನು ಕೂಡ ಈ ಬಾರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅಂತಕ್ಕಂಥ ಒಬ್ಬ ಒಳ್ಳೆಯ ವೈದ್ಯರು, ಆ ಭಾಗದ ಜನಸೇವೆ ಮಾಡಿರ್ತಕ್ಕಂಥ ಒಬ್ಬ ಬಡವರ ಪರವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತಲ್ಲಿ ಭಾಜಪದ ಅಭ್ಯರ್ಥಿಯಾಗಿರೋದ್ರಿಂದ 100ಕ್ಕೆ 100 28 ಕ್ಷೇತ್ರಗಳನ್ನ ಗೆಲ್ತವೆ. ವಿಶೇಷವಾಗಿ ಬಳ್ಳಾರಿ ಒಂದು ಏನು ಬೈ ಎಲೆಕ್ಷನ್ ಬಿಟ್ಟರೆ ಕಳೆದ 20-25 ವರ್ಷಗಳಿಂದ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಇಲ್ಲಿ ಗೆಲ್ತಕ್ಕಂಥ ಬಂದಿರತಕ್ಕಂಥದ್ದು. ಬಳ್ಳಾರಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಈ ಬಾರಿ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲುವನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಈ ಜಿಲ್ಲೆಯ ಜನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಪೂರಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಾವು ಹಗಲಿರುಳು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಗೆಲ್ರಿಗೂ ವಂದಿಸಿ ನನ್ನ ಮಾಧ್ಯಮ ಗೋಷ್ಠಿಯನ್ನು ಮುಗಿಸ್ತೇನೆ. ವಿವಿ ಸಾಗರದ ನೀರನ್ನು ಚಳ್ಳಕೆರೆ ಮೊಳಕಾಲ್ಮೂರಿಗೆ ಕೊಡಬಾರದು ಎಂದು ಹೇಳಿರುವುದು ಅಪರಾಧ ಮತ್ತು ಅಕ್ಷಮ್ಯ ಎಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರಾಜ್ ತಿಳಿಸಿದರು. ಚಳ್ಳಕೆರೆ ಮೊಳಕಾಲ್ಮೂರು ಬರಪೀಡಿತ ಪ್ರದೇಶಗಳಾಗಿದ್ದು ಈ ಪ್ರದೇಶಗಳಿಗೆ ಸಕಾಲಕ್ಕೆ ನೀರು ಸಿಗದೆ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿವಿ ಸಾಗರದ ನೀರನ್ನು ಚಳ್ಳಕೆರೆ ಮತ್ತು ಮೊಳಕಾಲ್ಮೂರಿಗೆ ಕೊಡಬಾರದು ಎಂದು ಹೇಳಿಕೆ ನೀಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಕಸವನಹಳ್ಳಿ ರಮೇಶ್ ಕುಮಾರ್ ನೀಡಿರುವ ಹೇಳಿಕೆ ತಾಲೂಕುಗಳ ಮಧ್ಯೆ ವೈಷಮ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ರಾಜ್ಯ ರೈತ ಸಂಘ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕುಗಳ ಜನಗಳಲ್ಲಿ ದ್ವೇಷ ಮೂಡುವಂತ ಕೆಲಸವನ್ನು ಮಾಡಿದರೆ ಇದು ಹೇಳಿಕೆ ವಾಪಸ್ ಪಡೆಯಬೇಕು. ಸರ್ಕಾರ ಅವರ ವಿರುದ್ಧ ಸೂಕ್ತ ಕ್ರಮ ತಗಬೇಕು. ಸರ್ಕಾರಕ್ಕೆ ಕೊಡ್ತಾ ಇದೀವಿ. ಕುಡಿಯುವ ನೀರು ರಾಷ್ಟ್ರೀಯ ಸಂಪತ್ತು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಬಗ್ಗೆ ಯಾರು ಕೂಡ ಅಡೆತಡೆ ಮಾಡಬಾರ್ದು ಅಂತ ಹೇಳಿದರೆ ಇವತ್ತು ನಾವೇ ನಮ್ಮ ಹೊಲದಲ್ಲಿ ಹೋರಾಡಿಸಿದ್ರು ಕೂಡ ನಮ್ಮ ಕುಡಿಯುವ ನೀರಿನ ತೊಂದರೆ ಆದರೆ ಈ ಕುಡಿಯುವ ಜನಕ್ಕೆ ಅದನ್ನು ವಶಪಡಿಸಿಕೊಳ್ಳುವಂಥದ್ದು ಜಿಲ್ಲಾಧಿಕಾರಿಯ ವ್ಯಾಪ್ತಿ ಬರುತ್ತೆ. ಯಾರು ಅಡ್ಡಿಪಡಿಸಲಿಲ್ಲ ಅಂತ ಒಂದು ಸಂವಿಧಾನ ಇರಬೇಕಾದ್ರೆ ಇವರು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಜನರಲ್ಲಿ ಒಂದು ರೀತಿಯನ್ನು ಉಪಯೋಗಿಸುವಂತ ಕೆಲಸವನ್ನು ಮಾಡಿರೋದ್ರಿಂದ ಹೇಳಿಕೆಯನ್ನು ವಾಪಸ್ ಕೊಡಬೇಕು. ಅವರಿಗೆ ಸರ್ಕಾರ ಒಂದು ಧನ್ಯವಾದ ಹೇಳಬೇಕು ಅಂತ ಹೇಳಿ ನಾವು ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳರ ಗೆಲುವು 100ಕ್ಕೆ 100ರಷ್ಟು ಖಚಿತ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ, ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಜನಸಾಮಾನ್ಯರಿಗೆ ಪರಿಚಯ ಇಲ್ಲದ ವ್ಯಕ್ತಿ, ರಾಜಕಾರಣದ ಅನುಭವ ಇಲ್ಲ. ಹಾಗಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳರ ಗೆಲುವು 100ಕ್ಕೆ 100ರಷ್ಟು ಖಚಿತ ಎಂದು ಹೇಳಿದರು. ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋತ ನಮ್ಮ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಈ ಬಾರಿ 50ರಿಂದ 60 ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತೇನು ಲೋಕಸಭಾ ಚುನಾವಣೆ ಪ್ರಾರಂಭವಾಗಿದೆ. ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ್ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ನಾವು ಭಾನುವಾರದಂದು ಏನು ಇವತ್ತು ನಮ್ಮ ಪ್ರಚಾರಕರ ಸಭೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿ ಪಂಚಾಯತಿ ನಾವು ರಾಮನಾಳು ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ 25 ಗ್ರಾಮ ಪಂಚಾಯತಿಯನ್ನು ಇವತ್ತು ತಲುಪಿ ಕಾರ್ಯಕರ್ತರ ಜೊತೆಗೆ ಹಾಗೂ ಸಾರ್ವಜನಿಕರ ಜೊತೆಗೆ ಈಗ ನಮ್ಮ ಅಭ್ಯರ್ಥಿ ಪರವಾಗಿ ಏನು ರಾಜಶೇಖರ್ ಹಿಟ್ನಾಳ್ ಅವರು ಇದ್ದಾರೆ. ಹಾಗೆ ಅವರ ಕುಟುಂಬದವರು 2 ಬಾರಿ ಸೋಲನ್ನು ನೋಡಿದ್ದಾರೆ. ಇವತ್ತು 3ನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ಅಭ್ಯರ್ಥಿ ಸ್ವಲ್ಪ ಅಂತರದಿಂದ ಸೋತಿದ್ದಾರೆ.
ಇವತ್ತು ರಾಜಕೀಯ ಅನುಭವ ಇರ್ತಕ್ಕಂಥವ್ರು, ಇವತ್ತೇನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥ ವ್ಯಕ್ತಿಗೂ ಮತ್ತು ಯಾವುದೇ ರೀತಿಯ ಅನುಭವ ಇಲ್ಲದಂತ ವ್ಯಕ್ತಿ ಇವತ್ತು ಬಿಜೆಪಿ ಅಭ್ಯರ್ಥಿ ಮಾಡಿದ್ದಾರೆ. ಇವತ್ತು ಸಾರ್ವಜನಿಕರ ಜೀವನದಲ್ಲಿ ಇವತ್ತೇನು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ರಾಜಶೇಖರ್ ಯತ್ನಾಳ್ ಅವರು, ಅವರನ್ನ ಸಿಂಧನೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಡುವಂತ ಕೆಲಸ ಇವತ್ತೇನು ನಮ್ಮ ಕಾರ್ಯಕರ್ತರು ನಾಯಕರು ಹೋಗಿ ಪ್ರತಿ ಮನೆಗೆ ಹೋಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ 5 ಬಡವರಿಗೆ ಯಾರು ಹಸುವಿನಿಂದ ಮಲಗಬಾರ್ದು ಅಂತ ಹೇಳಿ ಉದ್ದೇಶದಿಂದ 5 kg ಅಕ್ಕಿ ಮತ್ತು 5 kg ಆಗುವಂತ ದುಡ್ಡನ್ನು ಇವತ್ತು ನೇರವಾಗಿ ಫಲಾನುಭವಿಗಳಿಗೆ ಸಿಗುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ನಡೆದಿದ್ರು ಅದೇ ರೀತಿಯಲ್ಲಿ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ನಮ್ಮ ಗೃಹಲಕ್ಷ್ಮಿ ಇದೆ, ನಮ್ಮ ತಾಲೂಕಿನಲ್ಲಿ ಸುಮಾರು 70,000ಕ್ಕೆ ಹೆಚ್ಚು ಅರ್ಜಿಗಳನ್ನು ನಮ್ಮ ತಾಲೂಕಿನಲ್ಲಿ ಹಾಕಿದೆ. ಅರ್ಜಿ 71,000ಕ್ಕೆ ಹೆಚ್ಚು ಅರ್ಜಿಗಳನ್ನು ಬಂದಿದ್ವು. ಅದರಲ್ಲಿ ಇವತ್ತೇನು 70,729 ಫಲಾನುಭವಿಗಳ ಮಂಜೂರಾಗಿದೆ. ನೇರವಾಗಿ ವರ್ಗಾವಣೆಯಾದ ಫಲಾನುಭವಿಗಳು 68,566 ಇದೆ. ಕೆಲವೊಂದಿಷ್ಟು ಏನು ತಾಂತ್ರಿಕ ದೋಷದಿಂದ 1,135 ಹಾಗೆ ಉಳಿದಿದ್ದಾವೆ. ಅದನ್ನು ಸರಿ ಮಾಡುವಂತ ಕೆಲಸ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಇವತ್ತು ಗೃಹಲಕ್ಷ್ಮಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ, ತಮ್ಮ ಮನೆಗೆ ಬಳಕೆ ಆಗುವ ರೀತಿಯಲ್ಲಿ ಸುಮಾರು ಪ್ರತಿ ತಿಂಗಳ 2,000 ರೂಪಾಯಿಯನ್ನು ಇವತ್ತು ನೇರವಾಗಿ ಯಾರೇ ರೀತಿ ಸೌಲಭ್ಯ ಇಲ್ಲದೆ ಅವರೇ ಸ್ವಂತ ಅವರ ಅಕೌಂಟಿಗೆ ಹೋಗುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಹೆಣ್ಮಕ್ಳ ಬಾಳಲ್ಲಿ ಒಂದು ನಗುವನ್ನು ತಂದುಕೊಟ್ಟಿದೆ. ಹೆಣ್ಮಕ್ಳ ಬಾಳಲ್ಲಿ ಏನು ಇವತ್ತು ಅವರು ಏನು ತಗೋಬೇಕಂತ ನಿರ್ಧಾರ ಮಾಡ್ತಾರೆ, ಅವ್ರು ಕೂಡಿರ್ತಕ್ಕಂಥ ಅಮೌಂಟ್ ಅಲ್ಲಿ ಅವರು ತಮ್ಮ ಮನೆಗೆ ಬೇಕಾಗುವಂತ ಪ್ರತಿ ತಿಂಗಳಿಗೆ ಬೇಕಾಗುವಂತ ಸರ್ಕಾರ ಮಾಡಿದೆ. ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಇವತ್ತು ಹೆಣ್ಣುಮಕ್ಕಳ ಬಾಳಿನಲ್ಲಿ ಹೊಸ ನಗುವನ್ನು ತಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ಎಲ್ಲ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ತಾಯಿಯಂದರಿಗೆ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಲ್ಲಿ ಏನು ಅನ್ನಭಾಗ್ಯ ಇರ್ಬೋದು, ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ಅನುಕೂಲ ಆಗಿದೆ. 5 ಲಕ್ಷ ರೂಪಾಯಿ 5 kg ಅಕ್ಕಿ ಮತ್ತು 170 ರೂಪಾಯಿ ನೇರ ವರ್ಗಾವಣೆ ಆಗಿದೆ. ಅದಕ್ಕಾಗಿ ಇನ್ನು ಉಚಿತವಾಗಿ ಬಸ್ಗಳಿದೆ. ನಮ್ಮ ಸಿಂಧನೂರಿನಲ್ಲಿ ಸುಮಾರು 50,43,000 ಪ್ರಯಾಣಿಕರು ಇವತ್ತಿಗೆ ಪ್ರಯಾಣ ಮಾಡಿದ್ದಾರೆ. ಸುಮಾರು ನಮ್ಮ ಸರ್ಕಾರ ಬಂದಾಗಲಿಂದ ಉಚಿತವಾಗಿ ಮಹಿಳೆಯರಿಗೆ ಬಸ್ ಅನ್ನು ವ್ಯವಸ್ಥೆಯನ್ನು ಕೊಡುವಂತದ್ದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ತಾಯಂದ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಇವತ್ತೇನು ನಮ್ಮ ಕೇಂದ್ರದ ನಮ್ಮ ಎಐಸಿಸಿಯ ಮ್ಯಾನಿಫೆಸ್ಟೋವನ್ನು ನಮ್ಮ ನಾಯಕರಾದಂತ ಇವತ್ತೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದ್ದಾರೆ. ಏನು ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲು ಉದ್ಯೋಗ ಗ್ಯಾರಂಟಿ, ಸುಮಾರು 1 ಲಕ್ಷ ವೇತನ, ಇದು ಯುವ ನ್ಯಾಯ ಅಂತೇಳಿ ಮಾಡಿದ್ದಾರೆ. 5 ಗ್ಯಾರಂಟಿಗಳು ಮಾಡಿದ್ದಾರೆ. ಆದ್ರೆ ಮಹಿಳಾ ನ್ಯಾಯ ಏನಿದೆ, ಪ್ರತಿ ವರ್ಷ 1 ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಮಹಿಳಾ ನ್ಯಾಯ ಅಂತೇಳಿ ಮಾಡಿದ್ದಾರೆ. ಇವತ್ತೇನು ರೈತರು ಬೆಳೆದಿರ್ತಕ್ಕಂಥ ಬೆಂಬಲಿಗೆ ಸೂಕ್ತ ಬೆಂಬಲ ಬೆಲೆ ಸಿಗ್ಬೇಕಂತೇಳಿ MSPಗೆ ಕಾನೂನು ಸ್ಥಾನಮಾನ ಕೊಡ್ಬೇಕಂತೇಳಿ ತೀರ್ಮಾನ ಮಾಡಿ ಇವತ್ತು ಮ್ಯಾನಿಫೆಸ್ಟೋ ರೆಡಿ ಮಾಡಿದ್ದಾರೆ. ರೈತ ನ್ಯಾಯ ಅಂತೇಳಿ ಏನು ದಿನಕ್ಕೆ 400 ಎನರ್ಜಿ ಇದೆ, ಏನು ರಾಷ್ಟ್ರೀಯ ಕನಿಷ್ಠ ವೇತನೆ ಶ್ರಾಮಿಕ ನ್ಯಾಯ ಅಂತೇಳಿ ಮಾಡಿದ್ದಾರೆ. ಪಾಲುದಾರಿಕೆ ನ್ಯಾಯ, ಜಾತಿ ಗಣತೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ವ್ಯಾಪ್ತಿ ಜಾತಿ ಗಣತೆ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯವನ್ನು ಪರಿಗಣಿಸಲಾಗುವುದು ಅಂತೇಳಿ 5 ಇವತ್ತೇನು ಗ್ಯಾರಂಟಿಗಳ ಜೊತೆಗೆ ಇವತ್ತು ಕೇಂದ್ರದಲ್ಲಿ ಇವತ್ತೇನು ಲೋಕಸಭಾ ಚುನಾವಣೆ ನಡೀತಿದೆ. ಅದಕ್ಕೋಸ್ಕರ 5 ಗ್ಯಾರಂಟಿಗಳನ್ನ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನ ಬಿಡುಗಡೆ
ಬಳಸಿ ಇವತ್ತು ರೈತರಿಗಿರ್ಬೋದು, ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು ಎಲ್ಲ ವರ್ಗಕ್ಕೆ ಇವತ್ತು ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಕೇಂದ್ರದಲ್ಲಿ ಖಂಡಿತವಾಗ್ಲೂ ಸರ್ಕಾರ ಬರುತ್ತೆ. ಕೊಪ್ಪಳದಲ್ಲಿ ಖಂಡಿತವಾಗ್ಲೂ ಲೋಕಸಭೆ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಅದರಲ್ಲಿ ನಮ್ಮ ಏನು ಇವತ್ತೇನು ಮತದಾರರಿದ್ದಾರೆ, ಇವತ್ತೇನು ನಾವು 5 ಗ್ಯಾರಂಟಿಗಳನ್ನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿತ್ತು, ನುಡಿದಂತ ನಡೆಯುವಂತ ಕೆಲಸ ನಾವು ಮಾಡಿದೀವಿ. ನಮಗೊಂದು ಅವಕಾಶ, ನಮ್ಮ ಅಭ್ಯರ್ಥಿ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕುಡಿತಿನಿಯಲ್ಲಿ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 483ನೇ ದಿನಕ್ಕೆ ತಲುಪಿದ್ದು, ಇಂದು ವಿಶೇಷವಾಗಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ರೈತರನ್ನ ಅರೆಬೆತ್ತಲೆ ಮೆರವಣಿಗೆ ಸರ್ಕಾರಗಳಿಗೆ ಧಿಕ್ಕಾರ, ನಾಚಿಕೆ ನಾಮರ್ದ ಸರ್ಕಾರಗಳಿಗೆ ಧಿಕ್ಕಾರ. ಮತದಾನವನ್ನು ಬಹಿಷ್ಕಾರ ಮಾಡುತ್ತೇವೆ. ಕುಡಿತಿನಿಯಲ್ಲಿ ನಡೆಯುತ್ತಿರುವ ರೈತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 483ನೇ ದಿನಕ್ಕೆ ತಲುಪಿದ್ದು, ಕುಡಿತಿನಿ ಸುತ್ತಮುತ್ತಲ ರೈತರ ಭೂಮಿಯನ್ನ ಮಿತ್ತಲ್, ಬ್ರಾಹ್ಮಣಿ ಹಾಗೂ ಎನ್ಎಂಡಿಸಿ ಕೈಗಾರಿಕೆಗಳಿಗೆ 13,000 ಎಕರೆ ಭೂಮಿ ನೀಡಿದ್ದು, ತಾವು ಪಡೆದ ಭೂಮಿಗೆ ಸರಿಯಾದ ಬೆಲೆ ನಿಗದಿಪಡಿಸದೆ, ಕೈಗಾರಿಕೆಯು ಸ್ಥಾಪಿಸದೆ, ನಿರುದ್ಯೋಗ ಭತ್ಯೆ ನೀಡದೆ ರೈತರನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿವೆ ಎಂದು ಆರೋಪಿಸಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿಗೆ ನಾವು 483 ದಿನದಿಂದ ಅವತ್ತಿನ ಆ ಭೂಬೆಲೆಯಲ್ಲಿ ಅವತ್ತಿನ ಸರ್ಕಾರದಲ್ಲಿ ಏನು ಸನ್ಮಾನ್ಯ ಬಿಜೆಪಿ ಸರ್ಕಾರ ಇತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು, ಮತ್ತು ಅದೇ ರೀತಿಯಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಉಸ್ತುವಾರಿ ಸಚಿವರಾಗಿದ್ದರು, ಮತ್ತು ಕೈಗಾರಿಕೆ ಸಚಿವ ಮುರುಗೇಶ್ ನಿರಾಣಿಯವರಾಗಿದ್ದರು. ಅವತ್ತು ಅವರು ಸರ್ಕಾರ ಇದ್ದಾಗ ಈ ಭೂಬೆಲೆಯಲ್ಲಿ ರಾಜಕೀಯವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಭೂಬೆಲೆಯಲ್ಲಿ ನಮಗೆ ಮೋಸ ಮಾಡಿದ್ದಾರೆ. ಆ ಒಂದು ಮೂಲ ಉದ್ದೇಶ. ಅದಲ್ಲದೆ ಈ ಭೂ ಸ್ವಾಧೀನ ಕಾಯ್ದೆಗಳ ಪ್ರಕಾರ ನಮಗೆ 3 ವರ್ಷ ತಪ್ಪಿದ್ರೆ 5 ವರ್ಷದಲ್ಲಿ ಕೈಗಾರಿಕೆಗಳನ್ನು ಆರಂಭ ಮಾಡಬೇಕಾಗಿತ್ತು. ಇಲ್ಲ ಆದರೆ ನಮ್ಮ ರೈತರಿಗೆ ಮನೆಗೊಬ್ಬರಿಗೆ ಉದ್ಯೋಗ ಕೊಡ್ತೀನಿ ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಉದ್ಯೋಗ ಕೊಡಬೇಕು, ಇಲ್ಲ ನಿರುದ್ಯೋಗ ಭತ್ಯೆ ಕೊಡಬೇಕಾಗಿತ್ತು. ಸರ್ಕಾರಗಳು ಸಂಪೂರ್ಣವಾಗಿ ರೈತರ ಸಮಸ್ಯೆಗಳನ್ನು ಮರೆತು ಇವತ್ತು ರೈತರನ್ನ ಸುಮಾರು 13,000 ಎಕರೆ ಭೂಮಿಗಳು, ಏನು ಮಿತ್ತಾಲು, ಬ್ರಾಹ್ಮಣಿ ಮತ್ತು ಎನ್ಎಂಡಿಸಿ ಕೈಗಾರಿಕೆ 13,000 ಎಕರೆ ಭೂಮಿ ಕಾಕೊಂಡಂತ ಸುಮಾರು 3,000 ರಿಂದ 3,500 ಕುಟುಂಬ ರೈತರನ್ನ ಸಂಪೂರ್ಣವಾಗಿ ಅವರ ಬದುಕನ್ನು ಸರ್ವನಾಶ ಮಾಡಿದೆ ಸರ್ಕಾರಗಳು. ಹಂಗಾಗಿ ಇದನ್ನ ನಾವು ಸರ್ಕಾರ, ಎರಡೂ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಭೂ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ನಾವು ಏನು ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರೆ, ನಮಗೆ ನಿರುದ್ಯೋಗ ಭತ್ಯೆ ಕೊಡಿ ಮತ್ತು ಭೂ ಬೆಲೆಯನ್ನ, ಮೋಸದ ಭೂ ಬೆಲೆಯನ್ನ ರದ್ದುಪಡಿಸಿ ಹೊಸ ಭೂ ಬೆಲೆಯನ್ನ ನಮಗೆ ನಿಗದಿಪಡಿಸಿ ಅನ್ನೋದು ಈ ಹೋರಾಟದ ಮೂಲ ಬೇಡಿಕೆ ಆಗಿದೆ. ಏನು ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳು ಮತ್ತು ಈ ರೀತಿ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಪತ್ರಿಕೆಗಳಲ್ಲಿ ಟೆಂಡರ್ ಕೊಡತಕ್ಕಂಥದನ್ನ ನಾವು ನೇರವಾಗಿ ವಿರೋಧ ಮಾಡ್ತಾ ಇದೀವಿ. ಅದನ್ನ ಒಂದು ಪರಿಸರ ಆಲನಾ ಸಭೆಗಳನ್ನು ಕರೀತಕ್ಕಂಥ ಒಂದು ತಂತ್ರಗಾರಿಕೆಗಳು ನಡೀತಾ ಇದೆ. ಇಲ್ಲಿ ನೇರವಾಗಿ ಈ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಕೆಡಿಬಿ ಅಧಿಕಾರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಹೇಳೋದಂದ್ರೆ, ಈ ನಮಗೆ ಹೊಸ ಭೂ ಬೆಲೆ ನಿಗದಿಪಡಿಸುವವರೆಗೂ ನಾವು ಯಾವುದೇ ನಮ್ಮ ಭೂಮಿಗಳನ್ನು ನಾವು ಯಾವುದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಮತ್ತು ಇನ್ನೊಂದು ಪರಿಸರ ಆಲನಾ ಸಭೆಗೆ ಅವಕಾಶ ಕೊಡೋದಿಲ್ಲ. ಈ ವಿಚಾರದಲ್ಲಿ ನಾವು ನೇರವಾಗಿ ನಮ್ಮ ಹೊಸ ಭೂ ಬೆಲೆ ನಿಗದಿಪಡಿಸುವವರೆಗೂ ಈ ಹೋರಾಟವನ್ನು ಕೈಬಿಡಲ್ಲ ಮತ್ತು ನಾವು ನಮ್ಮ ಭೂಮಿಗಳನ್ನು ನಾವು ಪ್ರವೇಶ ಮಾಡ್ತೀವಿ ಅಂತ ಹೇಳ್ತಾ ಹೋರಾಟವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಇದು ಈ ಲೋಕಸಭೆ ಚುನಾವಣೆಗೂ ಮುಂದುವರಿಸ್ತೀವಿ, ನಮ್ಮ ಸಮಸ್ಯೆ ಬಗೆಹರಿಯವರೆಗೂ ಮುಂದುವರಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನ ಹೋರಾಟಗಳನ್ನ ಒಂದು ದೊಡ್ಡ ಉಗ್ರ ಹೋರಾಟಗಳ ಮೂಲಕ ರೈತರ ಜೊತೆ ನಾವು ಯಾವತ್ತಿಗೂ ಈ ದೇಶದ ಅನ್ನದಾತರ ಅವರಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಅವರಿಗೆ ನ್ಯಾಯ ಕೊಡಬೇಕಾಗಿದೆ ಅದನ್ನು ಕೊಡೋವರೆಗೂ ನಾವು ಈ ಹೋರಾಟವನ್ನು ಹಿಂಪಡೆಯಲ್ಲ ಅಂತೇಳಿ ಮಾನ್ಯ ಎರಡೂ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟನ ನಾವು ಜಯ ಸಿಗೋವರೆಗೂ ಈ ಹೋರಾಟವನ್ನು ಹಿಂಪಡೆಯಲ್ಲ ಅಂತೇಳಿ ಈ ಒಂದು ಸರ್ಕಾರಗಳಿಗೆ ನಾವು ಹೋರಾಟ ಸಮಿತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ.